ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅವ್ರ ಕ್ರೆಡಿಟ್ ಸ್ಕೋರ್ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಕುತೂಹಲ ಇರುತ್ತೆ. ಅವ್ರ ಹೆಸರಲ್ಲಿ ಎಷ್ಟು ಲೋನ್ ಇದೆ, ಅವ್ರು ಆನ್ ಟೈಮ್ ಕಟ್ತಾ ಇದಾರೋ ಇಲ್ವೋ, ಅಥವಾ EMI ಡ್ಯೂ ಇದೆಯೋ, ಎಲ್ಲ ಫೋನ್ಪೇಲಿ ಈಸಿಯಾಗಿ ಚೆಕ್ ಮಾಡೋಣ ಬನ್ನಿ. ಫೋನ್ಪೇ ಓಪನ್ ಮಾಡಿ, ಇಲ್ಲಿ ಹೋಮ್ ಪೇಜಲ್ಲೇ ಲೋನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ತೋರಿಸುತ್ತೆ ನೋಡಿ ಕ್ರೆಡಿಟ್ ಸ್ಕೋರ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನನ್ನ ಕ್ರೆಡಿಟ್ ಸ್ಕೋರ್ ತೋರಿಸ್ತಿದೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ನಿಮಗೆ ತೋರಿಸುತ್ತೆ. ಹಿಂಗೆ ಕೆಳಗೆ ಬಂದರೆ ನೀವು ಆನ್ ಟೈಮ್ ಪೇಮೆಂಟ್ ಮಾಡಿದಿರೋ ಇಲ್ಲ ಅಂತ ಇಲ್ಲೇ ಕೆಳಗಡೆ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹೆಸರಲ್ಲಿ ಎಷ್ಟು ಲೋನ್ ಇದೆ ಎಲ್ಲ ತೋರಿಸುತ್ತೆ. ಕ್ರೆಡಿಟ್ ಸ್ಕೋರು 550ರಿಂದ 650 ಇದ್ರೆ ಆವ್ರೇಜು, 650ರಿಂದ 750 ಇದ್ರೆ ಗುಡ್ಡು, 750ರಿಂದ 900 ಇದ್ರೆ ಎಕ್ಸಲೆಂಟ್. ಹಾಗೆ ಫೋನ್ಪೇಲಿ ಹೇಗೆ ಲೋನ್ ರೀಪೇಮೆಂಟ್ ಮಾಡೋದು ನೋಡೋಣ ಬನ್ನಿ. ಲೋನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹಿಂಗೆ ಕೆಳಗೆ ಬಂದರೆ ಇಲ್ಲಿ ಲೋನ್ ರೀಪೇಮೆಂಟ್ ಅಂತ ತೋರಿಸುತ್ತೆ, ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದು ಯಾವ ಬ್ಯಾಂಕು ಆದರೂ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇಂಡಸ್ಇಂಡ್ ಬ್ಯಾಂಕ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೀವು SBI ಇದ್ರೆ SBI ಹಾಕಿ, ಕೆನರಾ ಬ್ಯಾಂಕ್ ಇದ್ರೆ ಕೆನರಾ ಬ್ಯಾಂಕ್ ಹಾಕಿ. ಇಲ್ಲಿ ನೋಡ್ತಿದ್ದೀರಲ್ಲ ಲೋನ್ ಅಕೌಂಟ್ ನಂಬರ್, ನಿಮಗೆಲ್ಲ ಗೊತ್ತೇ ಇರುತ್ತೆ ನಿಮ್ಮ ಲೋನ್ ಅಕೌಂಟ್ ನಂಬರು. ನಿಮ್ಮ ಲೋನ್ ಅಕೌಂಟ್ ನಂಬರ್ ಹಾಕಿ, ನಾನು ಯಾವುದೋ ಒಂದು ಹಾಕ್ತಾ ಇದ್ದೀನಿ. ಈ ಕೆಳಗಡೆ ಕನ್ಫರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸುತ್ತೆ ನೋಡಿ ಎಲ್ಲ ಡೀಟೇಲ್ಸ್, ಲೋನ್ ಯಾರ ಹೆಸರಲ್ಲಿದೆ, EMI ಎಷ್ಟಿದೆ ಅಂತ ತೋರಿಸುತ್ತೆ. ಹಿಂಗೆ ಕೆಳಗೆ ಬಂದರೆ ಪ್ರೊಸೀಡ್ ಟು ಪೇ ಅಂತ ಇದೆ, ಇಲ್ಲಿ ಪೇ ಮಾಡಿದರೆ ನಿಮ್ಮ EMI ಕಟ್ದಂಗೆ ಆಗುತ್ತೆ.